ಪಬ್ಜಿ, ಫ್ರೀ ಫೈರ್, ಹಂಟರ್ ಇಂಥ ಆಧುನಿಕ ಗೇಮ್ಗಳಿಗೆ ಮಾರು ಹೋಗಿರುವಂಥ ಈಗಿನ ಕಾಲದ ಮಕ್ಕಳಿಗೆ ಹಳೆ ಸಾಂಪ್ರದಾಯಿಕ ಹಬ್ಬಗಳ ಬಗ್ಗೆ ಸ್ವಲ್ಪ ತಿಳಿ ಹೇಳಿಸೋ ಪ್ರಯತ್ನ. ನಾನು ಹೇಳ್ತಿರೋದು ಮನ್ನೆತ್ತಿನ ಅಮಾವಾಸ್ಯೆಯ ಬಗ್ಗೆ. ಈ ಹಬ್ಬವನ್ನು ಮುಂಗಾರು ಬಿತ್ತನೆ ಋತುವಿನ ಆರಂಭದ ಮೊದಲು ಆಚರಿಸಲಾಗ್ತೈತೆ. ಈ ಅಮಾವಾಸ್ಯೆಯು ಕೃಷಿಯಲ್ಲಿನ ಎತ್ತುಗಳ ಪ್ರಮುಖ ಪಾತ್ರವನ್ನು ತೋರಿಸುವ ಹಬ್ಬ ಮತ್ತು ಎತ್ತುಗಳಿಗೆ ಗೌರವ ತೋರಿಸುವಂಥ ಹಬ್ಬ. ನಮ್ಮ ಇವತ್ತಿನ ಬ್ಯುಸಿ ಲೈಫ್ ಒಳಗೆ ಬೆಳಿಗ್ಗೆ ಮನೆ ಮುಂದೆ ಆಕಳ ಬಂದ್ರೆ, ಎತ್ತು ಬಂದ್ರೆ ಅದಕ್ಕೊಂದು ರೊಟ್ಟಿ ಕೊಟ್ಟು ಕಳಿಸ್ರಪ್ಪ ಅಂತ ಹೇಳ್ತೀವಿ. ಆದ್ರೆ ಇವತ್ತಿನ ದಿನ ಆ ಎತ್ತುಗಳಿಗೆ ಮನೆಯಲ್ಲಿ ಪೂಜೆ ಮಾಡಿ ಬಗೆ ಬಗೆಯ ನೈವೇದ್ಯವನ್ನು ಕೊಡ್ತೀವಿ. ಇದೆಲ್ಲ ಒಂದು ಕತೆ ಆದ್ರೆ ಇನ್ನು ಚಿಕ್ಕ ಮಕ್ಕಳದ್ದು ಒಂದು ಬೇರೆನೇ ಕತೆ ಇರ್ತದೆ. ಗಂಡು ಹುಡುಗರು ಎಂಟೆತ್ನೊಳಗೊಂದು ಕುಂಟೆತ್ ಬಂದೈತಿ, ಜೋಳ ಕೊಡ್ರಪ್ಪು ಅಂತ ಬಂದು ಜೋಳ ಇಸ್ಕೊಂಡು ಹೋದ್ರೆ, ಇನ್ನು ಹೆಣ್ಮಕ್ಳು ರೆಂಬಿ ಸಿಂಬಿ ಗೊಂಬಿಗೊಂದು ಜೋಳ ನೀಡ್ರಿ ಅಂತ ಜೋಳ ಇಸ್ಕೊಂಡು ಹೋಗ್ತಾರೆ. ಹಿಂಗೆ ಸಂಗ್ರಹಣೆ ಮಾಡಿದ ಧಾನ್ಯಗಳಿಂದ ಸಂಜೆ ಮುಂದೆ ಮೃಷ್ಟಾನ್ನ ಭೋಜನ ಸೇವನೆ ಮಾಡ್ತಾರೆ. ಇದು ಹೆಚ್ಚಾಗಿ ಉತ್ತರ ಕರ್ನಾಟಕದೊಳಗೆ ಆಚರಣೆಯಲ್ಲಿ ಐತಿ. ಊರಿನ ಯುವಕರೆಲ್ಲ ಒಂದು ಪರಾಂಗಣದೊಳಗೆ ದೊಡ್ಡ ಬಸವನನ್ನು ಕೂಡಿಸಿ ಪೂಜಾ ಅಭಿಷೇಕ ಮಾಡಿಸಿ ಊರಿನ ಬಂಧು ಬಾಂಧವರಿಗೆ ಭೋಜನ ಮಾಡಿಸ್ತಾರೆ. ಭೋಜನ ಎಲ್ಲ ಮುಗಿದ್ಮೇಲೆ ಕೂಡಿಸಿರುವಂಥ ಬಸವನನ್ನು ಪ್ರೀತಿಯಿಂದ ಕರ್ಕೊಂಡೋಗಿ ಹೊಳೆಗೆ ಹೋಗಿ ಬಿಟ್ಟು ಬರ್ತಾರೆ. ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ತಾರೆ. ಕರ್ನಾಟಕ ನಾಡಿನ ಸಮಸ್ತ ಜನರಿಗೆ ಮನ್ನೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು.